ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವೆಬ್ ಸೀರೀಸ್ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ಜಿಯೋ ಹಾಟ್‌ಸ್ಟಾರ್ ಎಂಬ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ರಿಲೀಸ್ ಆಗಿರುವ ಒಂದು ಕಾಮಿಡಿ ಫ್ಯಾಮಿಲಿ ಓರಿಯೆಂಟೆಡ್ ವೆಬ್ ಸೀರೀಸ್ ಬಿಡುಗಡೆಯಾಗಿದೆ. ಈ ಒಂದು ವೆಬ್ ಸೀರೀಸ್ನ ಹೆಸರು ಸೇವ್ ದ ಟೈಗರ್ಸ್ 3 ಅಂತ. ಹೌದು, ನೀವು ನಾನ್ ಸ್ಟಾಪ್ ನಗ್ತಿರ ಮ್ಯಾರೇಜ್ ಆದವರ ಲೈಫ್ ಸ್ಟೋರಿ ಅಂದರೆ ಇಷ್ಟೊಂದು ಕಾಮಿಡಿಯಾಗಿರ್ತಾ ಅಂತ ಅನ್ಕೊಂಡ್ರೆ ನೀವು ಮಾಡೋದೇ ಒಂದು ದೊಡ್ಡ ಮಿಸ್ಟೇಕ್. ಅಷ್ಟಕ್ಕೂ ಈ ಒಂದು ವೆಬ್ ಸೀರೀಸ್ನ ನಿಜವಾದ ಕತೆ ಹೇಗಿದೆ, ಕತೆ ಒಳಗಡೆ ಗಂಡಸರು ಏನೇನೆಲ್ಲ ಸಮಸ್ಯೆ ಎದುರಿಸ್ತಾರೆ, ಈ ಒಂದು ವೆಬ್ ಸೀರೀಸ್ನ ಮೋಸ್ಟ್ ಹೈಲೈಟ್ ಕತೆ ಏನಂತ ಇವತ್ತಿನ ಒಂದು ರಿವ್ಯೂನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಹಾಗೂ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇದ್ದೀನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ನಾವು ಮಾಡುವಂಥ ಕಂಟೆಂಟ್ ಆಗ್ಬೋದು, ನಾವು ಮಾಡುವಂಥ ಮೂವಿ ರಿವ್ಯೂ ನಿಮಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು ಸ್ನೇಹಿತರೆ. ಹಾಗೆಯೇ ಕತೆ ಕಡೆ ನೋಡೋಣ ಬನ್ನಿ. ಈ ಒಂದು ವೆಬ್ ಸೀರೀಸ್ನ ಪ್ರಮುಖ ಕತೆ ಏನಂದ್ರೆ, ಇದರಲ್ಲಿ 3 ಜನ ಮದುವೆಯಾದ ಗಂಡಸರು ಇರುತ್ತಾರೆ. ಅವರು ಅದರಲ್ಲಿ ಒಬ್ಬ ಸಿನಿಮಾದ ಡೈರೆಕ್ಟರ್ ಆಗ್ಬೋದು, ರೈಟರ್ ಆಗ್ಬೇಕಂತ ತುಂಬಾ ಡ್ರೀಮ್ ಇಟ್ಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ಅದಕ್ಕೋಸ್ಕರ ವರ್ಕ್ ಮಾಡ್ತಿರ್ತಾನೆ. ಮತ್ತೊಬ್ಬ ಇದರಲ್ಲಿ ಮಿಲ್ಕ್ ಬಿಸ್ನೆಸ್ ಅಂದ್ರೆ ಹಾಲಿನ ವ್ಯಾಪಾರ ಮಾಡಿ ಮನೆ ಮನೆಗೆ ಹಾಲು ಹಾಕೋ ಮುಖಾಂತರ ತಾನಾಗ್ಬೋದು ತನ್ನ ಫ್ಯಾಮಿಲಿ ಹೆಂಗೋ ಕಷ್ಟಪಟ್ಟು ನಡೆಸ್ತಾ ಇರ್ತಾನೆ. ಅದರ ಜೊತೆಗೆ ಮತ್ತೊಬ್ಬ ಫ್ರೆಂಡ್ ಇರ್ತಾನೆ, ಅವನು ಒಂದು ಕಾರ್ಪೊರೇಟರ್ ಜಾಬ್ ಮಾಡಿ ತನ್ನ ಫ್ಯಾಮಿಲಿಯನ್ನು ಚೆನ್ನಾಗಿ ಒಳ್ಳೆ ಹೇಗೋ ಕಷ್ಟಪಟ್ಟು ಫ್ಯಾಮಿಲಿಯನ್ನು ನೋಡ್ಕೋತಾ ಇರ್ತಾನೆ. ಆದರೆ ಹೊರಗಡೆ ಬರುವಂಥ ಟೆನ್ಷನ್ ಆಗ್ಬೋದು ಮತ್ತು ಮನೆಯಲ್ಲಿ ಹೆಂಡತಿಯ ಕಾಟ ಎಲ್ಲವೂ ಪ್ರತಿ ದಿನಲೂ ಹೆಚ್ಚಾಗ್ತಾ ಹೋಗುತ್ತದೆ. ಎಲ್ಲವೂ ಕೂಡ ಟೆನ್ಷನ್ ಹೆಚ್ಚಾದಾಗ ಇವುಗಳ ಮಧ್ಯದಲ್ಲಿನೇ ಒಂದು ಕಾಮಿಡಿ ಯಾವುದು ಕತೆ ಹುಟ್ಟಿಕೊಳ್ಳುತ್ತದೆ. ಅದುವೇ ಸೇವ್ ದ ಟೈಗರ್ಸ್ 3 ಅಂತಂದ್ರೆ 3 ಜನ ಕಾಪಾಡಿ ಅಂತ. ಹೌದು, ಕತೆ ತುಂಬಾ ಚೆನ್ನಾಗಿದೆ. ಪ್ರತಿ ಒಬ್ಬ ಮದುವೆಯಾದ ಗಂಡಸರಿಗೆ ಇದು ಕನೆಕ್ಟ್ ಆಗುವಂತ ಒಂದು ಸಣ್ಣ ಸಿಂಪಲ್ ಸ್ಟೋರಿ ಆದ್ರೂ ಕೂಡ ನೀವು ವೆಬ್ ಸೀರೀಸ್ ನೋಡುವಾಗ ಎಂತೆಂಥ ಟ್ವಿಸ್ಟ್ ಬರುತ್ತೆ ಅಂದ್ರೆ ನಿಮ್ದೇ ಮೈಂಡ್ ಬ್ಲೋಯಿಂಗ್ ಆಗಿಬಿಡುತ್ತೆ ಅಂತ ಒಂದು ಟ್ವಿಸ್ಟ್ಗಳು ಇದರಲ್ಲಿ ಎದುರಾಗ್ತಾ ಹೋಗುತ್ತವೆ. ಹಾಗೆ ಪ್ರತಿಯೊಬ್ಬರಿಗೆ ಕನೆಕ್ಟ್ ಆಗುವಂತ ಒಂದು ಕತೆ ಆದ ಕಾರಣ ಸಖತ್ತಾಗಿದೆ. ಪ್ರತಿಯೊಂದು ಗ್ರಾಫ್ ಹೌದು, ಆ ಒಂದು ಎಲಿಮೆಂಟ್ ಪಾತ್ರ ಬಂದಾಗ, ಪ್ರತಿಯೊಂದು ಕಾಮಿಡಿ ಪಾತ್ರ ಬಂದಾಗ ಕೂಡ ನಾವೇ ಇದ್ವಿ ಅನಿಸುತ್ತೆ ಸಿನಿಮಾದಲ್ಲಿ. ಅಷ್ಟು ಚೆನ್ನಾಗಿ ಸೂಪರ್ ನ್ಯಾಚುರಲ್ ಆ್ಯಕ್ಟಿಂಗ್ ಆಗೋದು, ಪಾತ್ರಗಳ ಪರ್ಫಾರ್ಮೆನ್ಸ್, ಆ ಒಂದು ಕಾಮಿಡಿ ಟೈಮಿಂಗ್, ಡೈಲಾಗ್ಸ್ ಕೂಡ ಚೆನ್ನಾಗಿನೇ ಸೂಪರ್ ಆಗಿ ವರ್ಕ್ ಆಗಿದೆ. ಒಂದು ವೀಕೆಂಡ್ ಟೈಮಲ್ಲಿ ಆಗ್ಬೋದು, ಆಫೀಸಿಂದ ಕೆಲಸ ಮುಗಿಸಿ ಮನೆಗೆ ಬಂದಾಗ ಒಂದು ಒಳ್ಳೆ ವೆಬ್ ಸೀರೀಸ್ ಅಥವಾ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗ್ಬೋದು, ವೆಬ್ ಸೀರೀಸ್ ನೋಡಲು ನೀವು ಇಷ್ಟ ಪಡ್ತಿದ್ರೆ ನಿಮಗಿದು ಬೆಸ್ಟ್ ಆಪ್ಷನ್ಸ್ ಆಗುತ್ತದೆ ಈ ಒಂದು ವೆಬ್ ಸೀರೀಸ್ ಸ್ನೇಹಿತರೆ. ಕೆಲವೊಂದು ಸಲ ನೀವು ವೆಬ್ ಸೀರೀಸ್ ನೋಡುವಾಗ ಸ್ವಲ್ಪ ಓವರ್ ಆಗಿ ಅನಿಸುತ್ತದೆ, ಬಟ್ ಆದರೆ ಓವರ್ ಆಲ್ ವೆಬ್ ಸೀರೀಸ್ ಪಕ್ಕ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಕಾಮಿಡಿ ಆಗಿದೆ. ತುಂಬಾ ನಗ್ತಿರೋದ್ರಲ್ಲಿ ಮನಸ್ಸು ಬಿಚ್ಚಿ ನಗುವಂತ ಒಂದು ವೆಬ್ ಸೀರೀಸ್ ಆಗಿದೆ. ಯಾಕಂದ್ರೆ ಪ್ರತಿ ದಿನಲೂ ಪ್ರತಿಯೊಬ್ಬರ ಲೈಫಲ್ಲಿ ಆಗುವಂತ ಘಟನೆ, ಸನ್ನಿವೇಶಗಳು, ಪ್ರಾಬ್ಲಮ್ಸ್ಗಳು ಎಲ್ಲರೂ ಕೂಡ ಎದುರಿಸ್ತಾ ಇರ್ತಾರೆ. ಬಟ್ ಅದನ್ನು ಕಾಮಿಡಿ ಮುಖಾಂತರ ಎದುರಿಸೋದು ಹೇಗೆ ಅಂತ ನೀವು ಈ ಒಂದು ವೆಬ್ ಸೀರೀಸ್ ನೋಡಿ ಕಲಿತುಕೊಳ್ಳಬಹುದು. ಸೊ ಸಖತ್ ಆಗಿರೋ ಒಂದು ಕಾಮಿಡಿ ವೆಬ್ ಸೀರೀಸ್ ಆಗಿದೆ. ಕತೆ ತುಂಬಾ ಎಂಗೇಜಿಂಗ್ ಆಗಿದೆ. ಗ್ರಾಫ್ ಆಗ್ಬೋದು, ಆ ಒಂದು ಕತೆ ಹೇಳಿದ ಸ್ಕ್ರೀನ್ ಪ್ಲೇ, ಸ್ಕ್ರೀನ್ ವಿಜುವಲ್ಸ್ ತುಂಬಾ ಚೆನ್ನಾಗಿದೆ. ಸೊ ಓವರ್ ಆಲ್ ವರ್ಕ್ ಆಗಿದೆ. ಒನ್ ಟೈಮ್ ವಾಚಬಲ್. ಇದು ಜಿಯೋ ಹಾಟ್‌ಸ್ಟಾರ್ ಅಲ್ಲಿ OTT ವೆಬ್ ಸೀರೀಸ್ ಬಿಡುಗಡೆ ಆಗಿದೆ. ಸೊ ನೋಡಿ, ಫ್ರೀ ಇದ್ದಾಗ ಒಂದ್ಸಲ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತದೆ ಅಂತ ಹೇಳ್ತಾ ಈ ಒಂದು ವೆಬ್ ಸೀರೀಸ್ ರಿವ್ಯೂ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕತೆ ಆಗ್ಬೋದು, ನಾವು ಮಾಡುವಂಥ ಕೆಲಸ ನಿಮಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನನಗೆ ಸಪೋರ್ಟ್ ಮಾಡಬಹುದು. ಸೊ ಸ್ನೇಹಿತರೆ, ಮತ್ತೆ ಸಿಗೋಣ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್. ಅಲ್ಲಿವರೆಗೂ ಕಾಯ್ತರಿ, ಹಳೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಬರ್ತೀನಿ. ಎಲ್ಲರೂ ಕಾಯ್ತರಿ. ನಮಸ್ಕಾರ ಸ್ನೇಹಿತರೆ.